ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾನಾ ಫಾರ್ ಯು. ಇವತ್ತು ಬೆಳಗ್ಗೆ ವ್ಲಾಗನ್ನು ಶುರು ಮಾಡೋಣ ಅಂತ ಮಾಡ್ತಿದ್ದೀನಿ. ಈಗ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕಿಚನ್ ಕೌಂಟರ್ ಟಾಪನ್ನು ಸ್ವಲ್ಪ ಇವಾಗ ಬೇರೆ ರೀತಿಯಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ. ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಉಂಟು. ಮತ್ತು ಮಧ್ಯಾಹ್ನ ಊಟಕ್ಕೆ ಮೊಳಕೆ ಕಟ್ಟಿದ ಸಾಂಬಾರು ಮಾಡೋಣ ಅಂತ ಕಡಲೆಕಾಳು ಮತ್ತು ಹೆಸರು ಕಾಳು ಇದನ್ನೆಲ್ಲ ಮೊಳಕೆ ಕಟ್ಟೋಕ್ಕೆ ಹಾಕಿ ಇಟ್ಟಿದ್ದೆ. ಈ ರೀತಿ ಎಲ್ಲ ಮೊಳಕೆ ಬಂದಿದೆ ನೋಡಿ. ಈ ಕಾಳುಗಳನ್ನ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈ ಕಾಳುಗಳನ್ನೆಲ್ಲ ಮೊಳಕೆ ಕಟ್ಟೋದಕ್ಕೆ ಈ ಥರನೂ ಕಟ್ಬೋದು, ಆಯಿತಾ. ಬಟ್ಟೆಯಲ್ಲೇ ಏನು ಗಂಟು ಕಟ್ಟಿಟ್ಬೇಕು ಆ ಥರ ಏನಿಲ್ಲ. ಒಂದು ದಿನ ಓವರ್ ನೈಟು ಕಾಳುಗಳನ್ನೆಲ್ಲ ನೆನೆ ಹಾಕಿದ ನಂತರ ಈ ರೀತಿ ಜ್ಯೂಸ್ ಎಲ್ಲ ಫಿಲ್ಟ್ರ್ ಮಾಡೋದು ಜಾರ್ಜ್ ಬರುತ್ತೆ ನೋಡಿ. ಇದರಲ್ಲಿ ಕಾಳುಗಳನ್ನು ಹಾಕಿ ಕೆಳಗಡೆ ಅದರ ನೀರೆಲ್ಲ ಸೋರು ಹೋಗೋದಕ್ಕೆ ಈ ರೀತಿ ಒಂದು ಪಾತ್ರೆಯನ್ನು ಇಟ್ಬಿಡಿ. ಇದ್ರ ಮೇಲೆ ಒಂದು ಲಿಡ್ಡು ಅಥವಾ ಏನಾದ್ರು ಒಂದು ಪ್ಲೇಟ್ ಇರುತ್ತಲ್ಲ, ಈ ರೀತಿ ಮುಚ್ಚಿಟ್ರೆ ಸಾಕು. ನಿಮಗೆ ಅದು ಕವರಪ್ ಆದರೆ ಸಾಕು, ಮೊಳಕೆ ಬರುತ್ತೆ. ಸಂಜೆ ನೆನೆ ಹಾಕಿದ್ರೆ ಬೆಳಿಗ್ಗೆ ಕಾಳುಗಳು ನೆಂದಿರುತ್ತೆ. ಅದನ್ನು ಈ ರೀತಿ ಜಾಲರಿಗೆ ಹಾಕಿಬಿಟ್ಟು ಮಧ್ಯಾಹ್ನ ಮತ್ತು ಸಂಜೆ ಒಂದು ಸಲ ಕಾಳುಗಳ ಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿದ್ರೆ ಅದು ಬೇಗ ಮೊಳಕೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹುಳ್ಳಿಕಾಳನ್ನು ಸಹ ಇದೇ ಮೆಥಡಲ್ಲಿ ಮಾಡ್ಬೋದು, ಅದು ಬರುತ್ತೆ. ನೀವು ಇನ್ನೂ ಒಂದಿನ ಇದರಲ್ಲೇ ಒಂದು ಸ್ವಲ್ಪ ನೀರು ತಗ್ಲಿಸ್ಬಿಟ್ಟು ಬಿಡ್ತು ಅಂತ ಅಂದರೆ ಇನ್ನೂ ಬರುತ್ತೆ. ಸೊ ಎಸ್ಟರ್ಡೇ ನೈಟು ಲೆಫ್ಟ್ ಓವರ್ ಸ್ವಲ್ಪ ರೈಸ್ ಮಿಕ್ಕಿತ್ತು. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಒಂದೆರಡು ಅಕ್ಕಿ ರೊಟ್ಟಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ದಾಲ್ ಕೂಡ ಇದೆ, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದಲ್ಲ ಅಂದ್ಬಿಟ್ಟು ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ ಎಲ್ಲ ಚೇಂಜ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ. ಬನ್ನಿ ಇವಾಗ ತೋರಿಸ್ತೀನಿ ನಿಮಗೆ. ಓಕೆ, ಇವಾಗೆಲ್ಲ ನಿಮಗೆ ಕಾಣ್ತಿದೆ ಅಂತ ಅಂದ್ಕೊತೀನಿ. ಇದು ಐಕ್ಯದಿಂದ ತರಿಸಿದ್ದು ರೇಲ್ ಅಂತ ಏನೋ ಕರೀತಾರೆ. ಈ ಗ್ಲಾಸ್ ಲೋಟ್ಗಳನ್ನೆಲ್ಲ ಈ ರೀತಿ ಓಲ್ಡ್ ಮಾಡ್ಬೋದು. ಇದನ್ನು ನಾನು ಇಲ್ಲೇ ಹಾಸನಲ್ಲಿ ರಿಲಯನ್ಸ್ ಸೂಪರ್ ಮಾರ್ಕೆಟ್ ಇದೆಯಲ್ಲ, ಆವಾಗ ದಿನಸಿ ತರಕ್ಕೆ ಹೋದಾಗ ಆಫರಲ್ಲಿ ಇತ್ತು ಅಂದ್ಬಿಟ್ಟು ಒಂದು ತೊಗೊಂಬಂದಿದ್ದೆ. ಇದು ತುಂಬ ವರ್ಷಗಳ ಹಿಂದೆ ಹೋಮ್ ಸೆಂಟರಲ್ಲಿ ಬುಕ್ ಮಾಡಿದ್ದು. ಇದು ಬಹಳ ವರ್ಷಗಳಿಂದ ನಮ್ಮ ಮನೇಲಿ ಇದೆ ಅಂತಲೇ ಹೇಳ್ಬೋದು, ಹೊಡೆದೋಗಿಲ್ಲ. ತುಂಬ ಚೆನ್ನಾಗಿ ಯೂಸ್ ಆಗ್ತಾ ಉಂಟು. ಸೊ ಇದು ನೋಡ್ಬೋದು, ಇದು ಐಕ್ಯದಿಂದ ತೆಗೆದುಕೊಂಡದ್ದು ಸೂಪ್ ಬೌಲ್ಸ್. ಆ್ಯಕ್ಚುಲಿ ಇದು ಟೀ ಕಾಫಿ ಕುಡಿಯೋದಕ್ಕಿಂತ ಈ ಟೊಮೆಟೊ ಸೂಪು, ವಿತ್ ಸೂಪು ಆ ಥರದ್ದೆಲ್ಲ ಸರ್ವ್ ಮಾಡೋದಕ್ಕೆ ಮತ್ತು ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಟೀನೋ ಕಾಫಿನೋ ಕುಡಿಬೋದು. ಫುಲ್ ಹಾಕೊಂಬೇಡಿ, ತುಂಬ ಜಾಸ್ತಿ ಇಡಿಸುತ್ತೆ. ಒಂದು ಅರ್ಧ ಕಪ್ ಹಾಕ್ಕೊಂಡ್ರೆ ಸಾಕು ಅಂತಲೇ ಹೇಳ್ಬೋದು. ಆ ಮೂಲೆಯಲ್ಲಿ ಒಂದು ರ್ಯಾಕ್ ಕಾಣ್ತಿದೆಯಲ್ಲ, ಅದನ್ನೆಲ್ಲ ಇವಾಗ ನಿಮಗೆ ಹತ್ರದಿಂದ ತೋರಿಸ್ತೀನಿ. ಏನಂತಂದರೆ ಅದು ಆಪೋಸಿಟ್ ಗೋಡೆಯಲ್ಲಿ ಇತ್ತು. ಅದನ್ನು ತೆಗೆದುಬಿಟ್ಟು ಈ ಕಡೆ ಇಟ್ಬಿಟ್ಟು ದಿನನಿತ್ಯ ಏನು ಕಾಳುಗಳನ್ನು ನಾನು ಬಳಸ್ತೀನಿ ಅಡುಗೆಗೆ, ಅದು ಸ್ವಲ್ಪ ಬಳಸೋದಕ್ಕೆ ಹತ್ರನೂ ಇರಲಿ ಮತ್ತು ನೋಡೋದಕ್ಕೆ ಒಂದು ಕೌಂಟರ್ ಟಾಪ್ ಲುಕ್ಕು ಕೂಡ ಚೇಂಜ್ ಆಗಿ ಕಾಣುತ್ತೆ ಅಂದ್ಬಿಟ್ಟು ಈ ಸೈಡ್ಗೆ ಇಟ್ಟು ಅರೇಂಜ್ ಮಾಡಿದ್ದೀನಿ. ಸೊ ಇದೇನು ರ್ಯಾಕ್ ಕಾಣ್ತಾ ಇದೆಯಲ್ಲ, ಇದನ್ನು ನಾನು ಈ 2 ರ್ಯಾಕ್ಗಳನ್ನು ಅಮೆಝಾನಲ್ಲಿ ಬುಕ್ ಮಾಡಿ ತೆಗೆದುಕೊಂಡದ್ದು. ಇದು ಸ್ವಲ್ಪ ದೊಡ್ಡ ಸೈಜ್ ಇದೆ, ಇದು ಒಂದು ಸ್ವಲ್ಪ ಚಿಕ್ಕ ಅಂತಲೇ ಹೇಳ್ಬೋದು. ಶುಗರು, ಟೀ, ಶುಗರು, ಕಾಫಿ ಈ ರೀತಿ ಜಾರ್ಸ್ಗಳನ್ನು ಇಟ್ಕೊಂಡಿದ್ದೀನಿ. ಸ್ಟೀಲ್ ಜಾರ್ಸು, ಬಟ್ ಹೊರಗಡೆ ಎಲ್ಲ ಈ ರೀತಿ ಪೇಂಟಿಂಗ್ ಆಗಿ ಈ ರೀತಿ ಉಂಟು ನೋಡಿ. ಶುಗರ್ ಇಟ್ಟಿದ್ದೀನಿ ನಾನು, ನಿಮಗೆ ಕಾಣ್ತಿರ್ಬೋದು. ಈ ರೀತಿ ಒಳಗಡೆ ಸ್ಟೀಲೇ ಇರುತ್ತೆ, ಬಟ್ ಮೇಲ್ಗಡೆ ಈ ರೀತಿ ಪೇಂಟಿಂಗ್ ಆಗಿರುತ್ತೆ, ಚೆನ್ನಾಗಿರುತ್ತೆ ನೋಡೋದಕ್ಕೆ. ಆ ಕಡೆ ಒಂದು ಐಕ್ಯದಿಂದ ತರಿಸಿದ್ದು ಒಂದು ಲೀವ್ಸ್ದು ಪ್ಲ್ಯಾಂಟನ್ನು ಶೋಕೇಸ್ಗೆ ಇಟ್ಟಿರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ಮೇಲೆಲ್ಲ ನೀವು ನೋಡ್ಬೋದು, ಈ ಟಪ್ಪರ್ವೇರ್ ಬಾಕ್ಸ್ಗಳೇನಿದೆ ಅದರಲ್ಲಿ ಇಟ್ಟಿದ್ದೀನಿ. ಈ ರವೆ ಆ ಥರದ್ದೆಲ್ಲ ಏನಾದ್ರು ಮಿಕ್ಕಿರುತ್ತಲ್ಲ ಆ ಥರದ ಐಟಮ್ಸ್ ಎಲ್ಲ ಹಾಕಿಟ್ಕೊಳೋದಕ್ಕೆ ಸದ್ಯಕ್ಕೆ ಯೂಸ್. ಮುಂಚೆ ಎಲ್ಲ ರೇಷನ್ ಎಲ್ಲ ಅದರಲ್ಲೇ ಇಡ್ತಿದ್ದೆ. ಇವಾಗ ಗ್ಲಾಸ್ ಲಿಡ್ಸ್ಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿರೋದ್ರಿಂದ ಅವುಗಳಲ್ಲಿ ಏನೇನು ಎಕ್ಸ್ಟ್ರಾ ಇರುತ್ತಲ್ಲ ಆ ಥರದ್ದೆಲ್ಲ ಇಟ್ಕೊತೀನಿ. ಬ್ಲೂ ಕಲರ್ದು ಇದೆ ಮೇಲೆ, ಅದೊಂದು ಸ್ವಲ್ಪ ತೊಗೊಂಡಿದ್ದೆ. ಮತ್ತು ರೆಡ್ದು ಒಂದು ಸೆಟ್ಟೇ ಮಾಡಿಬಿಟ್ಟಿದ್ದೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ. ಮುಂಚೆ ಎಲ್ಲ ನನಗೆ ಈ ಟಪ್ಪರ್ವೇರ್ ಐಟಮ್ಸ್ ಎಲ್ಲ ತೊಗೊಳೋದೆಲ್ಲ ತುಂಬ ಒಂದು ಕ್ರೇಜ್ ಇತ್ತು, ಆವಾಗ ಅದನ್ನೆಲ್ಲ ತೆಗೆದುಕೊಂಡಿದ್ದೀನಿ. ಇಲ್ಲಿ ಈ ರೀತಿ ಒಂದು ಸ್ಟೀಲ್ ರ್ಯಾಕನ್ನು ಇಟ್ಟಿದ್ದೀನಿ ಈ ಮೂಲೆಯಲ್ಲಿ. ಇದೆಲ್ಲ ಐಕ್ಯದಿಂದ ತಂದಂತಹ ಒಂದು ಏನು ಗ್ಲಾಸ್ ಜಾರ್ಸ್ಗಳು. ಮೇ ಬಿ 150ನೋ 149ನೋ ಇತ್ತು ಅನಿಸುತ್ತೆ, ಆಫರಲ್ಲಿ ಇದ್ದಾಗ ತೊಗೊಂಡಿದ್ದು. ಇದು 200. ಇದು ಸುಮಾರು ಒಂದು ಹತ್ತಿರ ಒಂದು 3/4 kg 1 kg ದಿನಸಿ ಎಲ್ಲ ಇಡಿಸುತ್ತೆ. ಕಾಳುಗಳನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ. ಏರ್ ಟೈಟ್ ಇರೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತಲೇ ಹೇಳ್ಬೋದು. ಕಾಳುಗಳೆಲ್ಲ ಬೇಗ ಹುಳ ಹಿಡಿಯೋದು ಈ ಥರದ್ದು ಏನೂ ಆಗಲ್ಲ. ಯೂಸ್ ಮಾಡುವಾಗ ನಾವು ಹುಷಾರಾಗಿ ಯೂಸ್ ಮಾಡಬೇಕು. ಅಭ್ಯಾಸ ಮಾಡಿಕೊಂಡ್ರೆ ಆಗೋಗ್ಬಿಡುತ್ತೆ ಅದು.
ಮತ್ತು ಒದ್ದೆ ಕೈಯಲ್ಲಿ ಮುಟ್ಟಬಾರ್ದು ಅಷ್ಟೇ. ಈ ಕಡೆ ಒಂದು ಮಿಕ್ಸಿ ಇಟ್ಕೊಂಡಿದ್ದೀನಿ, ಗ್ರಾನೈಟ್ದು ಗ್ರೀನ್ ಕಲರ್ ಇದೆ ನೋಡಿ. ಸೊ ಇದು ಹಾಸನಲ್ಲಿ ತೆಗೆದುಕೊಂಡದ್ದು. ಇದು ನಾನು ಬೇಲೂರಿಗೆ ಹೋದಂಥ ಟೈಮಲ್ಲಿ ವಿಡಿಯೋ ಶೂಟಿಂಗ್ ಹೋದಾಗ ತೊಗೊಂಬಂದಿದ್ದೆ. ಸೊ ಇದು ಕಲ್ಲು ಮತ್ತು ಇದು ಮ್ಯಾಚ್ ಆಗಿರೋದ್ರಿಂದ ಅದನ್ನು ನೀಟಾಗಿ ಕಾಣುತ್ತೆ ಅನ್ನೋ ದೃಷ್ಟಿಯಿಂದ ಇಟ್ಟಿದ್ದೀನಿ. ಅಮೆಝಾನಲ್ಲಿ ಬುಕ್ ಮಾಡಿ ತೆಗೆದುಕೊಂಡದ್ದು, ತೋರಿಸ್ತೀನಿ. ಅದು ನಾನು ಏನು ಇಲ್ಲಿ ಡ್ರಿಲ್ ಮಾಡಿಲ್ಲ, ಏನಿಲ್ಲ. ಇದೆ ಟೈಲ್ಸ್ ಗೋಡೆಗೆ ಹೋಲ್ಡ್ ಆಗುವಂತಹ ಉಕ್ಕುಗಳು ಬರುತ್ತೆ ಅಮೆಝಾನಲ್ಲಿ, ಅದನ್ನು ತೆಗೆದುಕೊಂಡು ಹೋಲ್ಡ್ ಮಾಡಿರೋದು. ತೂಕನ ತಡೆದಿದೆ, ಇದೆಲ್ಲ ವೆಯ್ಟ್ಸ್ ಇದೆ ಆ್ಯಕ್ಚುಲಿ ಲೋಟಗಳು, ತೂಕನ ತಡೆದಿದೆ, ಏನೂ ಬಿದ್ದಿಲ್ಲ. ಇದು ಅಷ್ಟೇ, ಇದು ಅಷ್ಟೇ ಅದೇ ರೀತಿ ಅಣಿಸಿರ್ತಕ್ಕಂಥದ್ದು. ಸೊ ಈ ರೀತಿ ಆ ಒಂದು ಕಾರ್ನರನ್ನು ನಾನು ಜೋಡಿಸಿ ಇಟ್ಕೊಂಡಿದ್ದೀನಿ. ಅಡುಗೆ ಕುಕ್ಕಿಂಗು ಕ್ಲೀನಿಂಗು ಎಲ್ಲ ಮಾಡುವಾಗ ಕಿಚನಲ್ಲಿ ಒಂದು ಫೋನಲ್ಲಿ ಯೂಟ್ಯೂಬ್ ವಿಡಿಯೋಸ್ ಅಥವಾ ಏನಾದರೂ ನೋಡ್ತಿರ್ತೀನಿ ನೋಡಿ. ಇದನ್ನು ಅಷ್ಟೇ ಐಕ್ಯದಲ್ಲಿ ತೆಗೆದುಕೊಂಡದ್ದು, ಚೇರ್ ಥರ ಇದೆ. ಫೋನನ್ನು ಹೋಲ್ಡ್ ಮಾಡಿದ್ರೆ ಅದಲ್ಲಿ ಇರುತ್ತೆ. ಇನ್ನು ಈ ಕಡೆ ಬಂದರೆ ಒಂದು ಕುಟ್ನೆ ಇಟ್ಟಿದ್ದೀನಿ, ಅಲ್ಲೊಂದಿದೆ, ಇಲ್ಲೊಂದು ಇಟ್ಟಿದ್ದೀನಿ. ನನಗೆ ಕುಟ್ನೆ ಕಲೆಕ್ಷನ್ಸ್ ಅಂದರೆ ತುಂಬಾ ಇಷ್ಟ. ಇದು ನೀವು ನೋಡ್ತಿರ್ಬೋದು, ಗ್ರಾನೈಟ್ದು. ಇದು ಹಂಪಿಯಿಂದ ತಂದದ್ದು. ಹಂಪಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಅಪ್ಪಾಜಿಯವರು ತೆಕ್ಕೊಟ್ಟಿದ್ರು ಇದನ್ನು. 400 ರುಪೀಸ್ ಏನೋ ಆಗಿತ್ತು ಆವಾಗ, ನೆನಪಿದೆ ರೇಟ್ ಕೂಡ. ನನಗೆ ಬೇಕು ಅಂತ ಕೇಳಿದಾಗ ಕೊಡಿಸಿದ್ರು. ಸೊ ಆವಾಗಲೇ ಹೇಳಿದ್ನಲ್ಲ, ಇದು ಬೇಲೂರಿಂದ ತಂದದ್ದು ಅಂತ. ಈ ರೀತಿ ಇದೆ. ಇದು ಒಂದು 300 350 ಏನೋ ಕೊಟ್ಟೆ ನಾನು, ಅಷ್ಟೇ ಬಾರ್ಗೇನ್ ಮಾಡಿಬಿಟ್ಟು. ಪರವಾಗಿಲ್ಲ, ಚೆನ್ನಾಗಿದೆ ನಮಗೆ ಈ ರೀತಿ ಉಂಟು. ಇದೆಲ್ಲ ಏನು ಜಾಸ್ತಿ ಎಲ್ಲ ನೋಡ್ತಿರಲ್ಲ, ಇದು ಮಿಲ್ಟನ್ ಕಂಪ್ನಿದು ಆರ್ಡ್ರ್ ಮಾಡಿ ತೊಗೊಂಡಿದ್ದು. ಅಮೆಝಾನಲ್ಲಿ ಬುಕ್ ಮಾಡಿ ತೊಗೊಂಡೆ ನಾನು. ಮಿಲ್ಟನ್ ಕಂಪ್ನಿದು ತುಂಬಾ ಚೆನ್ನಾಗಿದೆ. ಈ ಸಾಸಿವೆ, ಜೀರಿಗೆ ನೀವು ನೋಡ್ತಿರ್ಬೋದು. ನಾನು ಸಾಸಿವೆ, ಜೀರಿಗೆ, ಅರಿಶಿನ, ಎಳ್ಳಿರ್ಬೋದು, ಈ ಥರದ್ದೆಲ್ಲ ಏನು ಬೇಕೋ ಆ ಥರದ್ದೆಲ್ಲ ಬೇಸಿಕ್ ಮಸಾಲೆಗಳನ್ನು ಕೈಗೆ ಸಿಗುವ ರೀತಿಯಲ್ಲಿ ತುಂಬಾ ಹತ್ತಿರದಲ್ಲಿ ಈ ರೀತಿ ಒಂದು ರ್ಯಾಕ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಓಕೆ, ಈ ರೀತಿ ಕಿಚನಲ್ಲಿ ರ್ಯಾಕ್ಗಳನ್ನು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಕೌಂಟರ್ ಟಾಪ್ನಲ್ಲಿ ಕುಕ್ಕಿಂಗನ್ನು ಮಾಡೋದಕ್ಕೆ ಸ್ಪೇಸ್ ಒಂದು ಸ್ವಲ್ಪ ಜಾಗ ಜಾಸ್ತಿನೇ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ 15 ಡೇಸ್ಗೆ ಒಂದ್ಸಲ ಕ್ಲೀನ್ ಮಾಡ್ಕೊತೀನಿ, ಒರೆಸ್ಕೊಳೋದು ಆ ಥರ ಎಲ್ಲ ಮೇಂಟೈನ್ ಮಾಡ್ಕೊತೀನಿ. ಅಥವಾ ಗ್ಲಾಸ್ ಜಾರ್ಸಲ್ಲಿ ಐಟಮ್ ಖಾಲಿ ಆದಂಥ ಟೈಮಲ್ಲಿ ನಾನು ಹೊಸದಾಗಿ ಅದನ್ನು ವಾಶ್ ಮಾಡಿಬಿಟ್ಟು ಹೊಸದಾಗಿ ತುಂಬಿಡ್ತೀನಿ. ಸಾಮಾನ್ಯವಾಗಿ ಎಲ್ಲ ಮಹಿಳೆಯರು ಇದನ್ನು ಮಾಡ್ತಾರೆ. ಕಿಚನ್ ರೇಲ್ ಅಂತ ಏನು ಸಿಗುತ್ತೆ ಐಕ್ಯದಲ್ಲಿ, ಇದು ನಿಮಗೆ ಗೋಲ್ಡನ್ ಕಲರಲ್ಲಿರುತ್ತೆ. ನೀವು ತೊಗೊಳೋರೇನಾದ್ರು ಇದ್ದರೆ ಗೋಲ್ಡ್ ಕಲರಲ್ಲಿ ಬುಕ್ ಮಾಡಿ ತೊಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಗೋಲ್ಡ್ ಅದೊಂಥರ ಆಸ್ಥೆಟಿಕ್ ಲುಕ್ ಇನ್ನೂ ಜಾಸ್ತಿಯಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಬ್ಲ್ಯಾಕ್ ಇದ್ದಿದ್ದರಿಂದ ನಾನು ಅದಕ್ಕೆ ಮ್ಯಾಚ್ ಆಗಲಿ ಅಂದ್ಬಿಟ್ಟು ಬ್ಲ್ಯಾಕ್ ಕಲರನ್ನೇ ಆರ್ಡ್ರ್ ತೊಗೊಂಡೆ. ಬಟ್ ನಾನು ಬುಕ್ ಮಾಡುವಂಥ ಟೈಮಲ್ಲಿ ಗೋಲ್ಡ್ ಕಲರ್ ಕೂಡ ಸ್ಟಾಕ್ ಇರಲಿಲ್ಲ, ಜಾಸ್ತಿ ಅದು ಸ್ಟಾಕೇ ಇರಲ್ಲ. ಮತ್ತು ಐಕ್ಯ ಆಗೋದಾಗ ಒಂದೊಂದ್ಸಲ ಇರುತ್ತೆ, ಸ್ಟಾಕ್ ಎಲ್ಲ ಖಾಲಿಯಾಗಿರುತ್ತೆ. ಮತ್ತು ಈ ಕಡೆ ಕಾರ್ನರಲ್ಲಿ ಹೇಗೆ ಜೋಡಿಸಿದ್ದೀನಿ ಅದನ್ನು ತೋರಿಸ್ತೀನಿ. ಇಲ್ಲೊಂದು ಫಿಲ್ಟರ್ ಉಂಟು, ಸೊ ಅದ್ರ ಮೇಲೆ ಒಂದು ಫ್ಲವರ್ ಹ್ಯಾಂಗಿಂಗನ್ನು ಇದು ಮಾಡಿದ್ದೀನಿ. ಆ ಕಡೆ ಒಂದು ಹತ್ರದಿಂದ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ. ಅದು ಸ್ವಪ್ನದಲ್ಲಿ ತಂದಿದ್ದು ಒಂದು ಬೋರ್ಡ್ ಹಾಕಿದ್ದೀನಿ. ಮತ್ತು ಈ ಕಡೆ ಏನು ಕಾಣ್ತಾ ಇದೆಯಲ್ಲ, ಇದನ್ನು ತೋರಿಸ್ಬೇಕು ಅಂತಲೇ ನಿಮಗೆ ಈ ವಿಡಿಯೋನ ಮಾಡ್ತಿರೋದು. ಇದನ್ನು ಐಕ್ಯದಿಂದ ಈ ಸ್ಟ್ಯಾಂಡನ್ನು ನಾನು ಬುಕ್ ಮಾಡಿ ತೆಗೆದುಕೊಂಡಿರೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಅದನ್ನು ಅನ್ಬಾಕ್ಸಿಂಗ್ ಕ್ಲಿಪ್ಸ್ ಇದೆ, ನೀವು ಪ್ಲೇ ಮಾಡ್ತೀನಿ, ನೋಡ್ಕೊಂಬನ್ನಿ. ಫಿಕ್ಸ್ ಎಲ್ಲ ಮಾಡೋದಕ್ಕೆ ನೀವು ನೋಡ್ತಿರ್ಬೋದು, ಈ ರೀತಿ ಹುಕ್ಸು ಈ ಥರ ಎಲ್ಲ ಕೊಟ್ಟಿರ್ತಾರೆ ಅವರೇ. ಮತ್ತು ಒಂದು ಮ್ಯಾನ್ಯುವಲ್ ಪೇಪರನ್ನು ಕೊಟ್ಟಿರ್ತಾರೆ, ಅದು ಹೇಗೆ ಫಿಕ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಒಂದು ಗೈಡ್ ಕಾಪಿನೂ ಕೊಟ್ಟಿರ್ತಾರೆ, ಒಂದು ಗೈಡ್ ಪೇಪರನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ನೋಡಿಕೊಂಡು ನಾವು ನೀಟಾಗಿ ಈ ರೀತಿ ಫಿಕ್ಸ್ ಮಾಡ್ಕೋಬೋದು. ಕ್ವಾಲಿಟಿ ಮಾತ್ರ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಈ ರೀತಿ ಆನಿಯನ್ ಬಾಕ್ಸ್, ಇದನ್ನು ಸಹ ನಾನು ಬುಕ್ ಮಾಡಿ ತೆಗೆದುಕೊಂಡದ್ದು ನೋಡಿ. ಈ ರೀತಿ ಆನಿಯನ್ಸ್ ಎಲ್ಲ ನಾವು ಇಟ್ಕೊಬೋದು. ಇದು ಸುಮಾರು ಕ್ವಾಂಟಿಟಿ 1 kgವರೆಗೂ ಇಡಿಸುತ್ತೆ ಆನಿಯನ್ ಇದರಲ್ಲಿ. ಈ ರೀತಿ ಲಿಟ್ ಕೂಡ ಇದೆ. ಮತ್ತು ಈರುಳ್ಳಿ ಎಲ್ಲ ಕೆಟ್ಟೋಗಬಾರ್ದು ಅಂದ್ಬಿಟ್ಟು ಅಲ್ಲಲ್ಲಿ ಹೋಲ್ಸನ್ನು ಕೊಡಿರಿ. ಇದನ್ನು ಅಷ್ಟೇ ನಾನು ಅಮೆಝಾನಲ್ಲಿ ಬುಕ್ ಮಾಡಿ ತೆಗೆದುಕೊಂಡದ್ದು. ಇದು ನೋಡ್ಬೋದು ನೀವು, ಗಾರ್ಲಿಕ್ ಅದು. ಇದು ಸುಮಾರು ಒಂದು ಅರ್ಧ kgವಷ್ಟು ಬೆಳ್ಳುಳ್ಳಿಯನ್ನು ಇಡಿಸ್ಬೋದು, ಮೇ ಬಿ ನಾಟಿದೆಲ್ಲ ಆದರೆ. ನೋಡಿ, ನಾನು ನಾಟಿ ಬೆಳ್ಳುಳ್ಳಿ ಇಟ್ಟಿದ್ದೀನಿ. ಈ ಥರ ಸಿಗೋದೇ ಕಷ್ಟ ಅಲ್ವಾ ಇವಾಗ. ಇದು ನಮ್ಮ ದೊಡ್ಡಮ್ಮ ಕೊಟ್ಟಿದ್ದು, ಅವ್ರ ಗದ್ದೆಲೆ ಬೆಳೆದಿದ್ದಂತೆ. ಅದು ಸ್ಮೆಲ್ಲು, ಇದು ನಾನ್ ವೆಜ್ಗೆ, ಸ್ಪೆಷಲಿ ಚಿಕನ್ ಮತ್ತು ಮಟನ್ ಸಾಂಬಾರಿಗೆಲ್ಲ ತುಂಬಾ, ಪಲಾವ್ಗೆ ಮತ್ತು ಸೊಪ್ಪಿನ ಸಾರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೇಮ್ ಇದೇ ಥರದ್ರಲ್ಲೇ ಸ್ನೇಹಿತರೆ, ನಿಮಗೆ ಪೊಟ್ಯಾಟೋಸ್, ಆಲೂಗೆಡ್ಡೆ ಹಾಕೋದಕ್ಕೂ ಬರುತ್ತೆ. ಅದು ಇನ್ನೊಂದು ಸ್ವಲ್ಪ ಉದ್ದ ಇರುತ್ತೆ. ನನಗೆ ಈ ಕಲರ್ಗಳು ಇಷ್ಟ ಆಯಿತು. ಸೊ ಹಾಗಾಗಿ
ತೊಗೊಂಡೆ. ಅದೊಂದು ಸ್ವಲ್ಪ ಗ್ರೇ ಇದೆ, ಇದೊಂದು ಸ್ವಲ್ಪ ಸಿಮೆಂಟ್ ಕಲರ್ ಉಂಟು. ಒಂದು ಮನಿ ಪ್ಲ್ಯಾಂಟ್ ಇದನ್ನು ಇಟ್ಟಿದ್ದೀನಿ. ಇದು ಐಕ್ಯದಿಂದ ತಂದದ್ದು. ಇದನ್ನು ಅಷ್ಟೇ ವೀಕ್ಲಿ ಒಂದ್ಸತಿ ವಾಶ್ ಮಾಡಿಬಿಟ್ಟು ನೀರನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಇದು ಮಾಡ್ತಾ ಇರ್ತೀನಿ. ಪುಟ್ಟು ಜಾರ್ಸ್ಗಳು ನಿಮಗೆ ಇವು ಸಾಕಷ್ಟು ಆನ್ಲೈನಲ್ಲೂ ಕೂಡ ಸಿಗ್ತವೆ. ಹೋದ ವರ್ಷನೂ ಆಚೆ ವರ್ಷ ಅನಿಸುತ್ತೆ ಈ ಒಂದು ವಿಡಿಯೋನ ಅವ್ರ ಬಗ್ಗೆ ಮಾಡಿ ಹಾಕಿದ್ದೆ. ಅದು ಸಾಕಷ್ಟು ಏನು ಫೇಸ್ಬುಕ್ಕಲ್ಲಿ ವೈರಲ್ ಆಗಿ ನಮ್ಮ ಹಾಸನದ ಜನತೆ ಸಾಕಷ್ಟು ಅಲ್ಲಿ ಪರ್ಚೇಸನ್ನು ಮಾಡಿ ಅವ್ರಿಗೆ ಒಳ್ಳೆ ವ್ಯಾಪಾರ ಕೂಡ ಆಯ್ತಂತೆ. ಸೊ ಅಂಥ ಟೈಮಲ್ಲಿ ನಾನು ಆ ಜಾರ ಒಬ್ಬರ ಹತ್ರ ತೊಗೊಂಡಿದ್ದೆ. ಇನ್ನೊಂದು ಕಡೆ ಸುಮಾರು ಕಡೆ ಒಂದು 2-3 ಹಾಕಿದ್ರು ಅನ್ಸುತ್ತೆ ನಮ್ಮ ಹಾಸನಲ್ಲಿ. ಇನ್ನೊಂದು ಕಡೆ ಈ ಜಾರನ್ನು ಇವಾಗ ಅನಿಸುತ್ತೆ ಈ ಥರ ಜಾರನ್ನು ನಾನು ಇನ್ನೊಂದು ತೊಗೋಬೇಕಿತ್ತು, ಹುಣ್ಸೆಹಣ್ಣೆಲ್ಲ ಇಡೋದಕ್ಕೆ ತುಂಬಾ ಹೆಲ್ಪ್ ಆಗೋದು ಅಂತ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಅವರು ಮತ್ತೆ ಬರ್ತಾರ ಮತ್ತೆ ಎಲ್ಲಿ ಸಿಗ್ತವೆ ಅಂತ. ನನಗಂತೂ ಈ ಕುಟ್ನೆ ಕಲೆಕ್ಷನ್ಸು ಒಂದು ಹಾಬಿ ಅಂತಲೇ ಹೇಳ್ಬೋದು. ಇದು ನಾನು ಸುಮಾರು ಒಂದು 10 ವರ್ಷಗಳ ಹಿಂದೆ ದಾವಣಗೆರೆಗೆ ಸ್ನೇಹಿತೆಯ ಮನೆಗೆ ಹೋಗಿದ್ದಂಥ ಟೈಮಲ್ಲಿ ಅಲ್ಲಿ ಯಾವುದೋ ಒಂದು ಸೇಲ್ಗೆ ಹೋದಾಗ ತೊಗೊಂಬಂದದ್ದು. ವೈಟ್ ಮಾರ್ಬಲ್ ಅಂತಾರಲ್ಲ, ವೈಟ್ ಮಾರ್ಬಲ್ಲೇ ಇದೆ. ಇದನ್ನು ಹೊಡೆದಾಕ್ಬಿಟ್ಟಿದ್ರು, ಹೊಡೆದೋಗಿತ್ತೆ ಆ್ಯಕ್ಚುಲಿ. ಈ ಥರದ್ದು ಆನ್ಲೈನಲ್ಲಿ ಬುಕ್ ಮಾಡಿ ಇದಕ್ಕೆ ಮತ್ತೆ ತೊಗೊಂಡೆ ಮ್ಯಾಚ್ ಮಾಡಿಕೊಂಡು. ಇದು ಮಾಮೂಲಿ ಮೂಲಲ್ಲಿ ಸ್ಟೀಲ್ದೇ ಆಯಿಲ್ ಕ್ಯಾನ್ ಇರ್ತಕ್ಕಂಥದ್ದು. ಸೊ ಇಷ್ಟು ಸದ್ಯಕ್ಕೆ ನನ್ನ ಕೌಂಟರ್ ಟಾಪ್ ಬಗ್ಗೆ ಇರತಕ್ಕಂತಹ ಮಾಹಿತಿ. ಕುಕಿಂಗ್ ಮಾಡೋದಕ್ಕೆ ಇಷ್ಟು ಏರಿಯಾವನ್ನು ಬಳಸ್ಕೊತೀನಿ. ಮತ್ತು ನೀವು ನೋಡ್ತಿರ್ಬೋದು ಹಿಂದೆ ಏನು ಕಿಟಕಿದು ಒಂದು ಸ್ವಲ್ಪ ಜಾಗ ಇದೆ, ಅಲ್ಲಿ ಒಂದು ಈ ರೀತಿ ಗ್ರೀನ್ದು ಗ್ರಾಸ್ ಮ್ಯಾಟ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಗ್ಲಾಸನ್ನು ಅಷ್ಟೇ ಅವಾಗವಾಗ ಒಂದು 15 ಡೇಸು ಈ ಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಯಾಕಂದರೆ ಅಡುಗೆ ಮಾಡಿದ್ದು ಸ್ವಲ್ಪ ಜಿಡ್ಡೆಲ್ಲ ಆ ಕಡೆ ಹಾರೋದ್ರಿಂದ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಟೈಮ್ ಆಯ್ತು ಸುಮಾರು ಒಂದು 10 ಗಂಟೆ ಆಗಿದೆ. ಇವಾಗ ಪಟ ಅಂದ್ಬಿಟ್ಟು ಅಕ್ಕಿ ರೊಟ್ಟಿನ ಹಾಕ್ಕೊಂಡು ತಿನ್ನಬೇಕು. ಸ್ವಲ್ಪ ಎಷ್ಟರ ಲೆಫ್ಟ್ ಓವರ್ ರೈಸ್ ಇದೆ, ಇದಕ್ಕೆ ಸ್ವಲ್ಪ ಉಪ್ಪು ನೀರು ಹಾಕೊಂಡು ಕುದಿಸ್ಕೊಳ್ತೀನಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಹಾಕಿ ಕುದಿಸ್ಕೊಳ್ತಾ ಹೋಗ್ತೀನಿ. ಸ್ವಲ್ಪ ಹಿಟ್ಟನ್ನು ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಕೈ ಆಡಿಸ್ಕೊಳ್ಬೇಕು. ಸ್ವಲ್ಪ ಹಾರಿದ ಮೇಲೆ ಬಿಟ್ಬಿಟ್ಟು ರೊಟ್ಟಿ ತಟ್ಟಿ ಬೇಯಿಸೋಕೆ ಅಕ್ಕಿ ರೊಟ್ಟಿ ರೆಡಿ. ಪ್ರತಿನಿತ್ಯ ಲೇಡೀಸ್ಗೆ, ಗೃಹಿಣಿಯರಿಗೆ ಇರ್ಬೋದು, ಕ್ಲೀನ್ ಮಾಡೋದು, ಅಡುಗೆ ಮಾಡೋದು, ತದನಂತರ ಮತ್ತೆ ಕ್ಲೀನ್ ಮಾಡೋದು, ಮನೇನ ನೀಟಾಗಿ ಇಟ್ಕೊಳೋದು, ಇದೆಲ್ಲ ಒಂದು ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು. ಸಾಕಷ್ಟು ಜನ ಮನೇಲಿ ಕೆಲಸ ಮಾಡುವಂತಹ ಗೃಹಿಣಿಯರಿಗೆ ರೆಸ್ಪೆಕ್ಟ್ ಕೊಡಲ್ಲ. ಅದೇನು ಭಾರಿ ಕೆಲಸನ ಅಂತಾರೆ. ಅಂಥವರು ನೀವು ಡೈಲಿ ಮಾಡಿ ನೋಡಿ. ಆಗ ಈಗ ಪ್ರತಿಯೊಂದು ಕೆಲಸಕ್ಕೂ ತನ್ನದೇ ಆದ ಮಹತ್ವ ಇರುತ್ತೆ ಅಂತಲೇ ಹೇಳ್ಬೋದು. ಗೊತ್ತಾಗುತ್ತೆ ಅವಾಗ ಕಷ್ಟ ಇದೆಯೋ ಇಲ್ವೋ ಅಂತ. ಏನು ಅಂತಂದರೆ ಅದನ್ನು ನಾವು ಇಷ್ಟಪಟ್ಟು ಮಾಡಿದಾಗ ಅದು ಈಸಿ ಅನಿಸುತ್ತೆ. ಸೊ ಬೇರೆಯವರು ಸಹ ಅದಕ್ಕೊಂದು ಬೆಲೆಯನ್ನು ಕೊಟ್ಟಾಗ ಅವ್ರ ಮನಸ್ಸಿಗೂ ಒಂದು ಖುಷಿ ಅನಿಸುತ್ತೆ. ಈ ರೀತಿ ಹಿಟ್ಟಿದೆ. ಇದನ್ನು ಸ್ವಲ್ಪ ಪಾತ್ರೆನ ಸುಡ್ತಿರೋದ್ರಿಂದ ಸ್ವಲ್ಪ ಆರಿದ್ಮೇಲೆ ನಿಂತ್ಕೊಂಡು ಹಾಕ್ತೀನಿ ರೊಟ್ಟಿನ. ಏನು ಹೇಳಿ ರೊಟ್ಟಿ ಹಾಕ್ತೀವಿ ಅಂತ ಅಂದರೆ ಕಿಚನ್ ಕೌಂಟರ್ ಟಾಪು ಸ್ವಲ್ಪ ಜಾಸ್ತಿನೇ ಗಲೀಜಾಗುತ್ತೆ. ನಾದ್ಕೋಬೇಕು, ಚೆನ್ನಾಗಿ ಹೊಂದ್ಕೊಂಡ್ರೆ ರೊಟ್ಟಿ ಒಡೆಯಲ್ಲ. ಕೆಲವರೆಲ್ಲ ಬಳ್ದೆಲ್ಲ ರೊಟ್ಟಿ ಮಾಡ್ತಾರೆ. ನಮ್ಮ ಹಾಸನ ಭಾಗದಲ್ಲಿ ಜಾಸ್ತಿ ಅಕ್ಕಿ ರೊಟ್ಟಿನ ಇದೇ ರೀತಿ ಮಾಡೋದು ನಮ್ಮ ಮನೇಲೆಲ್ಲ. ಸೊ ನಮ್ಮ ಮನೇಲಿ ಏನು ಚಿಕ್ಕದ್ರಿಂದ ಮಾಡಿರೋದನ್ನು ನಾವು ನೋಡಿದ್ವಿ, ಅದನ್ನೇ ಕಲ್ತಿರ್ತಕ್ಕಂಥದ್ದು. ಅಕ್ಕಪಕ್ಕ ಎಲ್ಲ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಸೌಂಡು ಕೇಳ್ತಾ ಉಂಟು. ಮಿದಿಯೋದು ಅಂತ ಕರೀತಾರೆ ನಮ್ಮ ಹಳ್ಳಿ ಕಡೆ. ಈ ರೀತಿ ನೀಟಾಗಿ ರೌಂಡಾಗಿ ಉಂಡೆಯನ್ನು ಕಟ್ಕೊಂಡು ಈ ರೀತಿ ತಟ್ಕೋಬೇಕು ರೊಟ್ಟಿ ಹಾಕೋದಕ್ಕೆ. ಇವಾಗ ತಟ್ಟೋದು ಇದನ್ನು ಹಾಕೋತಾ ಉಂಟು. ಈ ರೀತಿ ರೊಟ್ಟಿ ಬಡಿವಾಗ ನಿಧಾನ ಬಿಡಬೇಕು. ಜೋರಾಗಿ ಟಪ ಟಪ ಬಡಿದ್ರೆ ಏನಾಗುತ್ತೆ ಅಂತ ಅಂದರೆ ಶೆಲ್ಫೆಲ್ಲ ಜಾಸ್ತಿ ಗಲೀಜಾಗುತ್ತೆ. ಕೆಲವರೆಲ್ಲ ಏನಂತ ಹೇಳಿದ್ರೆ ಕೆಳಗಡೆ ಒಂದು ಬಟ್ಟೆ ಹಾಕೊಳ್ತಾರೆ, ಕಿಚನ್ ಕೌಂಟರ್ ಟಾಪ್ ಜಾಸ್ತಿ ಗಲೀಜಾಗುತ್ತೆ ಅಂತ. ಇನ್ನು ಕೆಲವರು ಈ ಅರ್ವಾಣ ಥರ ಬರುತ್ತೆ ನೋಡಿ, ಅದನ್ನು ಸಹ ಯೂಸ್ ಮಾಡ್ತಾರೆ. ಅದರೊಳಗೆ ಬಟ್ಟೆನದೆಲ್ಲ ಇರುತ್ತೆ ಕೌಂಟರ್ ಟಾಪು. ಸ್ಪೆಷಲಿ ಉತ್ತರ ಕರ್ನಾಟಕ ಸೈಡು ಜೋಳದ ರೊಟ್ಟಿ ಬಡಿತಾರಲ್ಲ ಅಲ್ಲಿ. ಈಗ ನಾನು ಜೋಳದ ರೊಟ್ಟಿ ಬಡಿತಾರಲ್ಲ ಅದು ಬಡಿಲ್ಲ. ಈ ರೀತಿ ಎರಡೂ ಕೈಯಲ್ಲಿ ಹಾಕೋದು
ನಾನು ಬಿಜಾಪುರಲ್ಲಿ ಇದ್ದಂಥ ಟೈಮಲ್ಲಿ ಕಲ್ತಿದ್ದು. ನಂಗೆ ಇಷ್ಟ ಈ ರೀತಿ 2 ಕೈಯಲ್ಲಿ ಬಡಿಯೋದಕ್ಕೆ. ಬೇಗ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ ಈ ಥರ ಬಡಿದು. ಹಾಗೆ ಹೋಯ್ತು. ಫ್ಲೇಮ್ ಜಾಸ್ತಿ ಮಾಡಿದೆ, ಯಾಕಂದರೆ ರೊಟ್ಟಿನ ಹೈ ಫ್ಲೇಮಲ್ಲಿ ಬೇಯಿಸಿದ್ದೇನೆ ನಿಮಗೆ ಅದು ಬೇಗ ಬೇಯೋದು ಮತ್ತು ಚೆನ್ನಾಗಿ ಬೇಯೋದು. ಹಿಂದೆಲ್ಲ ಒಲೆಯಲ್ಲಿ ಕೆಂಡದಲ್ಲೆಲ್ಲ ಸುಟ್ಟು ರೊಟ್ಟಿಯನ್ನು ಹಾಕ್ತಿದ್ರಲ್ಲ, ಅದು ರುಚಿನೇ ಬೇರೆ ಅಂತಲೇ ಹೇಳ್ಬೋದು. ಈಗೆಲ್ಲ ಸಿಟಿಲಿ ಗ್ಯಾಸ್ ಎಲ್ಲ ಆದಮೇಲೆ ಆ ಒಲೆ ಸೌಭಾಗ್ಯನೇ ಹೋಯಿತು. ಸೊ ಇವಾಗ ಬೇಯೋದಕ್ಕೆ ಹಾಕ್ತೀನಿ. ಹೆಂಚು ಕಾಯ್ದಿದೆ ಆಲ್ರೆಡಿ. ಸ್ವಲ್ಪ ನೀರು ಸರೋದಕ್ಕೆ ಒಂದು ಬಟ್ಲು ನೀರು ತೆಗೆದುಕೊಳ್ಬೇಕು. ಸೊ ಇದು ರೆಡಿ ಆಯಿತು. ಪುಟ್ಟದಾಗಿ 2 ರೊಟ್ಟಿ ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನೀರು ಸವರಿ ಬೇಯಿಸೋಣ ಬನ್ನಿ. ಕೈಯಲ್ಲೇ ಸಲ್ತಾ ಇದ್ದೀನಿ, ಸ್ವಲ್ಪ ಹಾಕ್ಕೊಂಡೆ. ಈ ಬಟ್ಟೆನೆಲ್ಲ ಯೂಸ್ ಮಾಡಿ ಇದು ಮಾಡಿಕೊಂಡ್ರೆ ನೀಟಾಗಿರುತ್ತೆ. ರೊಟ್ಟಿ ಮಗ್ಚುವ ಮಗಚೆಕಾಯಿ, ನೀವೇನಂತೀರ? ನಾವು ಮಗ್ಚಕಾಯಿ ಅಂತೀವಿ. ಈ ರೀತಿ ಬೇಯ್ತಾ ಉಂಟು, ಇನ್ನು ಬೇಯಿಸ್ಬೇಕು. ಯೂಶ್ವಲಿ ನಾನು ರೊಟ್ಟಿಗೆ ತೆಂಗಿನಕಾಯಿ ಚಟ್ನಿ ಅಥವಾ ಮಿಕ್ಸೆಡ್ ವೆಜಿಟೇಬಲ್ ಪಲ್ಯ ಈ ಥರ ಎಲ್ಲ ಮಾಡೋದು ಜಾಸ್ತಿ. ಮತ್ತು ರೊಟ್ಟಿನ ನೀಟಾಗಿ 2 ಸೈಡಲ್ಲಿ ಬೇಯಿಸ್ಕೊಂಡ್ರೇ ಚೆಂದ ಅಂತಲೇ ಹೇಳ್ಬೋದು. ಕೆಲವರು ಹಾಗೆ ಡೈರೆಕ್ಟಾಗಿ ಗ್ಯಾಸ್ ಮೇಲೂ ಸಹ ಸ್ವಲ್ಪ ಅಲ್ಲಿ ತವದ ಮೇಲೆ ಬೇಯಿಸಾದ್ಮೇಲೆ ಇಲ್ಲೂ ಸಹ ಬೇಯಿಸ್ಕೊತಾರೆ. ರೊಟ್ಟಿ ಬೇಯೋದಕ್ಕೆ ನೋಡಿ ಟೈಮ್ ತುಂಬಾ ತಗೊಳುತ್ತೆ. ಹಾಗಾಗಿ ಜಾಸ್ತಿ ಈ ದೊಡ್ಡೊಲೆಗೆ ಇಡಬೇಕಿತ್ತು ನಾನು, ಬೇಗ ಬೇಯೋದು ರೊಟ್ಟಿ. ನೋಡಿ ಫೈನಲಿ ನನ್ನ ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ಬೆಂದಿದೆ. ಸೊ ಹೆಣ್ಮಕ್ಳು ಕುಕ್ಕಿಂಗನ್ನು ತುಂಬ ಖುಷಿಪಟ್ಟು ಇಷ್ಟಪಟ್ಟು ಮಾಡಿದ್ರೆ ಎಲ್ಲವೂ ಬರ್ತಾ ಹೋಗುತ್ತೆ ನೀಟಾಗಿ. ಏನನ್ನ ತುಂಬ ಚೆನ್ನಾಗಿ ಮತ್ತು ಮನೇನ ತುಂಬ ಚೆನ್ನಾಗಿ ಇಟ್ಕೊಳೋ ಹೆಣ್ಮಕ್ಳಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಅಕ್ಕಿ ರೊಟ್ಟಿ ಏನಿದ್ರು ಬಿಸಿ ಬಿಸಿ ತಿನ್ನಬೇಕು, ಯಾರಾದರೂ ಮಾಡಿಕೊಡ್ತಾ ಇರಬೇಕು, ನಾವು ತಿಂತಾ ಇರಬೇಕು. ಹಂಗಿದ್ರೇ ಅದು ಟೇಸ್ಟ್. ಇಷ್ಟು ಒಂದು ಮಾರ್ನಿಂಗ್ ರೊಟೀನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡದ್ದು. ವಿಡಿಯೋ ಸ್ವಲ್ಪ ಲಾಂಗ್ ಆಯಿತು ಅನಿಸುತ್ತೆ. ಡೀಟೇಲಾಗಿ ಹೇಳುವಂಥ ಒಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಧನ್ಯವಾದಗಳೊಂದಿಗೆ ತ್ರಿವೇಣಿ ಸ್ನೇಹಿತರೆ.